1 by f is equal to 1 into minus 1 into bracket 1 upon r1 minus 1 upon r2, or 1 upon f is equal to 1 into is nothing but n2 upon n1. So 1 by f is equal to n2 by n1 minus 1 into bracket 1 upon r1 minus 1 upon r2 is called lens maker's formula. According to this, focal length of the lens and n2, f and n2 are varies inversely. N2 means refractive index of the material of the lens. So focal length of the lens and refractive index of the material of the lens are varies inversely. ಆ ಮಟೀರಿಯಲ್ ಆಫ್ ದ ಲೆನ್ಸ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ ಇನ್ಕ್ರೀಸ್ ಮಾಡಿದರೆ ಅದೇ ಲೆನ್ಸ್ದು ಫೋಕಲ್ ಲೆಂತ್ ಕಡಿಮೆ ಆಗುತ್ತೆ, ಅಥವಾ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮಟೀರಿಯಲ್ ಲೆನ್ಸ್ ಕಡಿಮೆ ಮಾಡಿದರೆ ಫೋಕಲ್ ಲೆಂತ್ ಆಫ್ ದ ಲೆನ್ಸು ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಎಫ್ ಡಿನಾಮಿನೇಟರ್ ಇದೆ, ಎನ್ ಡಿನಾಮಿನೇಟರ್ ಇದೆ. ಸೊ ಎಫ್ ಅಂಡ್ ಎನ್ ಒನ್ ಆರ್ ವೇರೀಸ್ ಡೈರೆಕ್ಟ್ಲಿ. ಎನ್ ಒನ್ ಈಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಸರೌಂಡಿಂಗ್ ಮೀಡಿಯಮ್. ಸೊ ಹಾಗಾದ್ರೆ ಈ ಒಂದು ಲೆನ್ಸ್ನ ಸರೌಂಡಿಂಗ್ ಮೀಡಿಯಮ್ ಅಲ್ಲಿ ಲೆಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮೀಡಿಯಮ್ ಇದ್ರೆ ಫೋಕಲ್ ಲೆಂತ್ ಇಸ್ ಲೆಸ್. ಸರೌಂಡಿಂಗ್ ಮೀಡಿಯಮ್ ಅಲ್ಲಿ ಲಾರ್ಜರ್ ಫೋಕಲ್ ಲೆಂತ್, ಲಾರ್ಜರ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮೀಡಿಯಮ್ ಇತ್ತಪ್ಪ ಅಂದ್ರೆ ಫೋಕಲ್ ಲೆಂತ್ ಈಸ್ ಆಲ್ಸೋ ಹೈ. ಫಾರ್ ಎಕ್ಸಾಂಪಲ್, ದಿಸ್ ಲೆನ್ಸ್ ಈಸ್ ಸರೌಂಡೆಡ್ ಬೈ ದ ವಾಟರ್ ಇನ್ಸ್ಟೆಡ್ ಆಫ್ ಏರ್. ಆಗ ಫೋಕಲ್ ಲೆಂತ್ ಆಫ್ ವಾಟರ್ ಈಸ್ 4 times ದಟ್ ಆಫ್ ದ ಫೋಕಲ್ ಲೆಂತ್ ಆಫ್ ದಿ ಏರ್. ಆ ಏರ್ಗಂತನೂ ಸರೌಂಡಿಂಗ್ ಅಲ್ಲಿ ವಾಟರ್ ಇದ್ರೆ ಫೋಕಲ್ ಲೆಂತ್ 4 ಪಟ್ಟು ಜಾಸ್ತಿ ಆಗುತ್ತೆ. ಇಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂಡ್ ವೇವ್ ಲೆಂತ್ ಆರ್ ವೇರೀಸ್ ಇನ್ವರ್ಸ್ಲಿ. ಹಾಗಾದ್ರೆ n2 ಅಂಡ್ ಲ್ಯಾಂಬ್ಡಾ ಆರ್ ವೇರೀಸ್ ಇನ್ವರ್ಸ್ಲಿ. ಸೊ ಎಫ್ ಅಂಡ್ ಲ್ಯಾಂಬ್ಡಾ ಆರ್ ವೇರೀಸ್ ಏನಾಗುತ್ತೆ, ಇಲ್ಲಿ ಡೈರೆಕ್ಟ್ಲಿ ಆಗುತ್ತೆ. ಎಫ್ ಅಂಡ್ n2 ಇನ್ವರ್ಸ್ಲಿ ಇದೆ. ಹಾಗಾದ್ರೆ n2 ಅಂಡ್ ಲ್ಯಾಂಬ್ಡಾ ಏನಾಗಬೇಕಾಯ್ತು, ಡೈರೆಕ್ಟ್ಲಿ ಆಗಬೇಕಾಯ್ತು. ಎಫ್ ಅಂಡ್ ಲ್ಯಾಂಬ್ಡಾ ಡೈರೆಕ್ಟ್ಲಿ ಅಂತಂದ್ರೆ ವಿ ನೋ ದಟ್ lambda means wavelength of the light. ಹಾಗಾದ್ರೆ wavelength of the red is more than that of the wavelength of the violet. ಹಾಗಾಗಿ focal length for the red is more than that of the violet. n2 refractive index of material of the lens ಮತ್ತು lambda inversely ಇರೋದ್ರಿಂದ f and lambda directly ಆಗುತ್ತೆ. ಹಾಗಾಗಿ focal length for the red is more than that of the focal length for the violet color. red ಇಂದ violet ಗೆ focal length ಡಿಕ್ರೀಸ್ ಆಗ್ತಾ ಹೋಗುತ್ತೆ, ಅಥವಾ ವೈಲೆಟ್ ಇಂದ ರೆಡ್ಗೆ ಫೋಕಲ್ ಲೆಂತ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಎಫ್ R1 R2 ಡಿನಾಮಿನೇಟರ್ ಇರೋದ್ರಿಂದ ಎಫ್ ಅಂಡ್ R1 R2 ವೇರೀಸ್ ಡೈರೆಕ್ಟ್ಲಿ ಮೀನ್ಸ್ ಫೋಕಲ್ ಲೆಂತ್ ಆಫ್ ದ ಲೆನ್ಸ್ ಈಸ್ ಆಲ್ಸೋ ಡಿಪೆಂಡ್ಸ್ ಅಪಾನ್ ರೇಡಿಯೈ ಆಫ್ ಕರ್ವೇಚರ್. So focal length of the lens is depends upon first point refractive index of the material of the lens, second point refractive index of the surrounding medium, third point wavelength of the light used, and fourth point radii of curvature of the two spherical surfaces of the lens. Next to power of the lens, the reciprocal of focal length of the lens is called power of the lens. ಯಾವುದೇ ಲೆನ್ಸ್ದು ಫೋಕಲ್ ಲೆಂತ್ ಅನ್ನ ರೆಸಿಪ್ರೋಕಲ್ ಆಗಿ ತಗೊಂಡ್ರೆ ಅದಕ್ಕೆ ನಾವು ಪವರ್ ಆಫ್ ದ ಲೆನ್ಸ್ ಅಂತ ಕರಿತೀವಿ. ದಿಸ್ ಪವರ್ ಆಫ್ ದ ಲೆನ್ಸ್ ಮೆಜರ್ಸ್ ದ ಡಿಗ್ರಿ ಆಫ್ ಡೈವರ್ಜೆನ್ಸ್ ಆರ್ ಡಿಗ್ರಿ ಆಫ್ ಕಾನ್ವರ್ಜೆನ್ಸ್. If power is more means the degree of divergent in the case of concave lens and degree of convergent in the case of convex lens is high ಅಂತ ಅರ್ಥ. ಪವರ್ ಆಫ್ ದ ಲೆನ್ಸ್ ಕಡಿಮೆ ಇದೆ ಅಂತಂದ್ರೆ ಆಗ ಕಾನ್ವೆಕ್ಸ್ ಲೆನ್ಸ್ದು ಡಿಗ್ರಿ ಆಫ್ ಕಾನ್ವರ್ಜೆನ್ಸ್ ಕಡಿಮೆ ಇದೆ. ಅದೇ ರೀತಿ ಕಾನ್ಕೇವ್ ಲೆನ್ಸ್ದು ಕಡಿಮೆ ಡಿಗ್ರಿನಲ್ಲಿ ಡೈವರ್ಜ್ ಆಗುತ್ತೆ ಲೈಟ್ ರೇ ಅಂತ ಅರ್ಥ. ಸೊ ಈ ಒಂದು ಲೆನ್ಸಸ್ ಆರ್ ಯೂಸ್ಡ್ ಇನ್ ದ ಸ್ಪೆಕ್ಟ್ಸ್ ಅಂತ ಹೇಳಿದೆ. ಹಾಗಾದ್ರೆ ಫಾರ್ ಸೈಟೆಡ್ನೆಸ್ಗೆ ಯೂಸ್ ಮಾಡೋದು ಯಾವ ಲೆನ್ಸು? ಫಾರ್ ದ ಫಾರ್ ಸೈಟೆಡ್ನೆಸ್ ಅನ್ನ ಅಲ್ಲಿ ಸ್ಪೆಕ್ಟ್ಸ್ ಅಲ್ಲಿ ಯೂಸ್ ಯಾವ್ದು ಮಾಡೋದು ಯಾವುದು? ಫಾರ್ ಸೈಟೆಡ್ನೆಸ್ಗೆ. ಫಾರ್ ಸೈಟೆಡ್ನೆಸ್ ಅಂದ್ರೆ ಏನು? ದೂರದೃಷ್ಟಿ, ದೂರದ ಕಾಣುತ್ತೆ, ಹತ್ತಿರದ ಕಾಣೋದಿಲ್ಲ, ಅಂದ್ರೆ ಕಾನ್ವೆಕ್ಸ್ ಲೆನ್ಸ್ ಯೂಸ್ ಮಾಡ್ತೀವಿ. ಫಾರ್ ದ ಶಾರ್ಟ್ ಸೈಟೆಡ್ನೆಸ್, ಸಮೀಪ ದೃಷ್ಟಿ ಅಂದ್ರೆ ಸಮೀಪ ಇರೋದು ಕಾಣುತ್ತೆ, ದೂರ ಇರೋದು ಕಾಣೋದಿಲ್ಲ, ನಿಮಗೆ ಐತಲ್ಲ ಹಾಗೆ ಅಲ್ಲಿ ಯೂಸ್ ಮಾಡೋದು ಕಾನ್ಕೇವ್ ಲೆನ್ಸ್. ಅದೇ ರೀತಿ ಈ ಒಂದು ಪವರ್ ಆಫ್ ದ ಲೆನ್ಸ್ ಮೆಜರ್ಡ್ ಬೈ ದ ಯೂನಿಟ್ ಆಫ್ ದ SI ಯೂನಿಟ್ ಆಫ್ ಡಯಾಪ್ಟರ್. ಡಯಾಪ್ಟರ್ ಇಸ್ ದ SI ಯೂನಿಟ್ ಆಫ್ ಪವರ್ ಆಫ್ ದ ಲೆನ್ಸ್. ಹಾಗಾದ್ರೆ ಒನ್ ಡಯಾಪ್ಟರ್ ಅಂದ್ರೆ ಏನು? The reciprocal of the focal length of the lens is 1 meter is called 1 diopter. ಆ ಲೆನ್ಸ್ ಫೋಕಲ್ ಲೆಂತ್ 1 ಮೀಟರ್ ಇರಬೇಕು, 1 ಸೆಂಟಿಮೀಟರ್ 1 ಫೂಟ್ ಅಲ್ಲ, ಎಕ್ಸಾಕ್ಟ್ಲಿ 1 ಮೀಟರ್ ಫೋಕಲ್ ಲೆಂತ್ ಆಫ್ ದ ಲೆನ್ಸ್ ಅನ್ನ ರೆಸಿಪ್ರೋಕಲ್ ಆಗಿ ತಗೊಂಡು ಅದಕ್ಕೆ 1 ಡಯಾಪ್ಟರ್ ಅಂತ ಕರಿತೀವಿ. ಫಾರ್ ದ ಕಾನ್ವೆಕ್ಸ್ ಲೆನ್ಸ್
power of the lens is positive, and for the concave lens power of the lens is negative. ಪವರ್ ನೆಗೆಟಿವ್ ಇದೆ ಅಂದರೆ ಕಾನ್ಕೇವ್ ಲೆನ್ಸ್ ಯೂಸ್ ಮಾಡಿದ್ರಿ ಅಂತ ಅರ್ಥ, ಪವರ್ ಪಾಸಿಟಿವ್ ಬಂದಿದೆ ಅಂತಂದರೆ ಕಾನ್ವೆಕ್ಸ್ ಲೆನ್ಸನ್ನು ಯೂಸ್ ಮಾಡಿದೆ ಅಂತ ಅರ್ಥ. ಈ ರೀತಿ ಪವರ್ ಆಫ್ ದ ಲೆನ್ಸ್ ಮೆಷರ್ ಮಾಡ್ತೀವಿ.